ಪಹಲ್ಗಾಮ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದರ ವರದಿಯನ್ನು ಪಬ್ಲಿಕ್ ಟಿವಿ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ. ಕಾರಣ ನನ್ನ ಸಹೋದ್ಯೋಗಿ ಘಟನಾ ಸ್ಥಳದಿಂದನೇ ವರದಿಯನ್ನು ಕೊಡ್ತಾ ಇದ್ದಾರೆ. ಸಹಜ ಸ್ಥಿತಿಗೆ ಮರುಕಳಿಸ್ತಾ ಇದೆ ಅಂತೆ. ಆದರೆ ಆ ಕುಟುಂಬ ಸಹಜ ಸ್ಥಿತಿಗೆ ಬರುತ್ವಾ? ಕಳ್ಕೊಂಡಿರುವಂಥವರ ಜೀವ ವಾಪಸ್ ಬರುತ್ತಾ? ಕಳ್ಕೊಂಡಿರೋರ ಸ್ಥಾನವನ್ನು ತುಂಬಕ್ಕೆ ಯಾರಿಂದಲೂ ಆಗುತ್ತಾ? ಗಂಡನನ್ನ ಕಳ್ಕೊಂಡಿರುವಂಥ ಹೆಂಡತಿಯ ಪರಿಸ್ಥಿತಿ ಏನು? ತಂದೆಯನ್ನು ಕಳ್ಕೊಂಡಿರುವಂಥ ಮಗುವಿನ ಪರಿಸ್ಥಿತಿ ಏನು? ಆ ಕುಟುಂಬದ ಪರಿಸ್ಥಿತಿ ಏನು? ನಿಭಾಯಿಸೋದು ಹೇಗೆ? ಇದೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರುತ್ತಾ? ಜಾಗ ಸಹಜ ಸ್ಥಿತಿಗೆ ಬರಬಹುದು, ಭದ್ರತೆ ಹೆಚ್ಚಿಗೆ ಮಾಡಬಹುದು, ಹೊಡೆದವ್ರನ್ನ ಹೊಡೆದು ಹಾಕಬಹುದು. ಮುಂದೇನು? ಪಹಲ್ಗಾಮ್ನ ಪರಿಸ್ಥಿತಿ ಈಗ ಯಾವ ರೀತಿಯಾಗಿದೆ? ಹಿಂದೂಗಳ ಮಾರಣ ಹೋಮ ಮಾಡಿದಂತಹ ಜಾಗದ ಪರಿಸ್ಥಿತಿ ಏನಿದೆ? ಯಾವ ಜಾಗದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆದಿತ್ತಲ್ಲಿ, ಯಾವ ಜಾಗದಲ್ಲಿ ಜೀವವನ್ನು ಉಳಿಸಿಕೊಳ್ಳೋಕೆ ನೂರಾರು ಸಂಖ್ಯೆಯಲ್ಲಿ ಜನ ಓಡೋಡಿ ಬಂದಿದ್ರು, ನೂರಾರು ಸಂಖ್ಯೆಯಲ್ಲಿ ಕುದುರೆಗಳೆಲ್ಲ ಓಡ್ ಹೋಗಿದ್ವು, ನೂರಾರು ಸಂಖ್ಯೆಯಲ್ಲಿ ಅವ್ರು ಹಾಕ್ಕೊಂಡಿದ್ದಂಥ ಚಪ್ಪಲಿಗಳು, ಬ್ಯಾಗ್ಗಳು ಹಾಗೆ ಬಿದ್ದಿದ್ವಲ್ಲಿ. ಆ ಜಾಗ ಹೇಗಿದೆ? ಪಹಲ್ಗಾಮ್ನ ಬೈಸನ್ ವ್ಯಾಲಿ ಹೇಗಿದೆ? ನನ್ನ ಸಹೋದ್ಯೋಗಿ ಅಲ್ಲಿಂದನೇ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡಿ. ಪಹಲ್ಗಾಮ್ ಘೋರಾತಿ ಘೋರ ದೃಶ್ಯ ಲಭ್ಯ. ಮರದಿಂದ ಕೆಳಗಿಳಿದು ಉಗ್ರರ ದಾಳಿ. ಪಬ್ಲಿಕ್ ಟಿವಿಗೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ಪಹಲ್ಗಾಮ್ನ ಬೈಸರನ್ ವ್ಯಾಲಿನಲ್ಲಿ ಭಯೋತ್ಪಾದಕ ದಾಳಿಗೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಘಟನಾ ಸ್ಥಳದ ಇನ್ನಷ್ಟು ವಿಡಿಯೋಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ದಟ್ಟ ಕಾನೂನದಿಂದ ಒಳನುಸುಳಿದ ಉಗ್ರರು ಮರದಿಂದ ಕೆಳಗಿಳಿದು ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮಳೆಗೈದಿದ್ದಾರೆ. ಈ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪಹಲ್ಗಾಮ್ನಲ್ಲಿ ಮುಂದುವರೆದ ಸೇನಾ ಕಾರ್ಯಾಚರಣೆ. 170 ಶಂಕಿತರ ವಿಚಾರಣೆ, 14 ಉಗ್ರರ ಪಟ್ಟಿ ತಯಾರು. ಇನ್ನು ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಉಗ್ರರಿಗಾಗಿ ಕಾರ್ಯಾಚರಣೆ ನಡೆಸಲಾಗಿದೆ. ಸೇನಾ ಪಡೆಗಳು ಹುಡುಕ್ತಾ ಇದೆ. ಉಗ್ರರ ಸಂಪರ್ಕ ಹಾಗೂ ಹಣಕಾಸಿನ ನೆರವು ನೀಡಿದಂತಹ ಅನುಮಾನದ ಮೇಲೆ 170 ಶಂಕಿತರ ವಿಚಾರಣೆ ನಡೆಸಿದೆ. ಇನ್ನು 14 ಉಗ್ರರ ಹೊಸ ಪಟ್ಟಿ ತಯಾರಾಗಿದ್ದು, ಲಷ್ಕರ್, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸಂಪರ್ಕದಲ್ಲಿದ್ದೋರು ಅನ್ನೋದು ಗೊತ್ತಾಗಿದೆ. ಉಗ್ರರು ದಾಳಿ ನಡೆಸಿದ ಸ್ಥಳದಲ್ಲಿ ಪಬ್ಲಿಕ್ ಟಿವಿ. ಒಂದೊಂದು ದೃಶ್ಯಗಳು ಭೀಕರ, ಘನಘೋರ. ದುರ್ಗಮ ಹಾದಿ ಸವೆದು ಪಹಲ್ಗಾಮ್ನ ಬೈಸರನ್ನ ವ್ಯಾಲಿಗೆ ಪಬ್ಲಿಕ್ ಟಿವಿ ತಲುಪಿದೆ. ಒಂದೊಂದು ದೃಶ್ಯಗಳು ಕೂಡ ಘೋರವಾಗಿದೆ. ಇನ್ನೂ ಕೂಡ ದಾಳಿಯ ಕುರುಹುಗಳಿದೆ. ತಾತ್ಕಾಲಿಕ ಟೆಂಟ್ನಲ್ಲಿನ ಹೋಟೆಲ್ಗಳು ಚಲ್ಲಾಪಿಲ್ಲಿಯಾಗಿವೆ. ನಮ್ಮ ಪ್ರತಿನಿಧಿ ಶಬೀರ್ ನೇರ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಬಹುದು ನೀವೀಗ ನಾನು ಬೈಸರನ್ನ ವ್ಯಾಲಿಯಲ್ಲಿದ್ದೀನಿ. ಹಿಂದೆ ದೊಡ್ಡದಾದಂತಹ ಹಿಮಬೆಟ್ಟವನ್ನ ಗಮನಿಸ್ತಾ ಹೋಗ್ಬೋದು. ಅದರ ಕೆಳಗಡೆ ದಟ್ಟ ಕಾಡನ್ನ ಕೂಡ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿಬೇಕು ಅಂತ ಬಂದಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಹೀನ ಕೃತ್ಯವನ್ನ ಮಾಡಿದ್ರು. ಧರ್ಮವನ್ನ ಕೇಳಿ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ನನ್ನ ಈ ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಚೇರ್ಗಳು ಹೇಗೆ ಬಿದ್ದಿದ್ದಾವೆ ಅನ್ನುವಂಥದ್ದನ್ನ ಗಮನಿಸಬಹುದು. ನೋಡಿ, ಅವತ್ತು ಭಯೋತ್ಪಾದಕ ದಾಳಿ ಏನಾಯ್ತು, ಆ ದಾಳಿಯ ದಿನ ದೊಡ್ಡ ದೊಡ್ಡ ಮಷಿನ್ ಗನ್ಗಳನ್ನ ತೆಗೆದುಕೊಂಡು ಬರ್ತಾರೆ ಭಯೋತ್ಪಾದಕರು. ಅವರು ಬಂದು ಅಲ್ಲಿರುವಂತಹ ಜನರನ್ನ ಮಾತಾಡಿಸ್ತಾರೆ. ಕುರ್ತಾ ಮತ್ತೆ ಪೊಲೀಸ್ ಡ್ರೆಸ್ಗಳನ್ನ ಹಾಕೊಂಡಿದ್ರು, ಆರ್ಮಿ ಡ್ರೆಸ್ಗಳನ್ನ ಹಾಕೊಂಡಿದ್ರು ಅಂತ ಸ್ಥಳೀಯರು ಹೇಳ್ತಾರೆ. ಆ ಡ್ರೆಸ್ಗಳನ್ನ ಹಾಕೋ ಬಂದು ಸಾಮಾನ್ಯ ಜನರಂತೆ ಮಾತಾಡಿಸ್ತಾರೆ. ನಿಮ್ಮ ಹೆಸರೇನು ಅಂತ ಕೇಳ್ತಾರೆ, ಅಥವಾ ನಿಮ್ಮ ಯಾವ ಧರ್ಮ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಧರ್ಮ ಬೇರೆ ಅಂದ ತಕ್ಷಣ ಅವರ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಒಮ್ಮೆ ಗುಂಡಿನ ದಾಳಿ ಶುರು ಆಗ್ತಾ ಇದ್ದಂತೆ ಜನ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಆವತ್ತು ಬೇಲ್ಪುರಿಯನ್ನ ತಿಂತ ಕುಂತಿದ್ರು ಮಂಜುನಾಥ್ ರಾವ್ ಅವರು. ಈಗೇನು ನೀವು ಚೇರ್ಗಳನ್ನು ಗಮನಿಸ್ತಾ ಇದ್ದೀರಿ, ಈ ಚೇರ್ಗಳಲ್ಲಿ, ಈ ಅಂಗಡಿಗಳು ಇಲ್ಲೆಲ್ಲೂ ಕೂಡ ಸುತ್ತಮುತ್ತ ಯಾವುದೇ ಅಂಗಡಿಗಳಿರಲ್ಲ. ಇಲ್ಲಿ ಮಾತ್ರ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಿಂಡಿ ತಿನಿಸುಗಳು ನೋಡಲಿಕ್ಕೆ ಸಿಗುತ್ತೆ. ಮ್ಯಾಗಿ, ಬ್ರೆಡ್ ಆಮ್ಲೆಟ್ ರೀತಿಯಾದಂಥ ಸಣ್ಣ ಪುಟ್ಟ ವಸ್ತುಗಳು, ಬೇಲ್ಪುರಿ, ಪಾನಿಪುರಿ ಅಂತಹ ತಿಂಡಿ ತಿನಿಸುಗಳು, ಪದಾರ್ಥಗಳು ಸಿಗುತ್ತೆ. ಆ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿಯವರು ಅಲ್ಲೆಲ್ಲೋ ಇನ್ನೊಂದು ಕಡೆ ಹಾರ್ಸ್ ರೈಡ್ ಮಾಡ್ತಿರ್ತಾರೆ, ಜಿಪ್ ಲೈನ್ ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡ್ತಾ ಆನಂದಿಸ್ತಾ ಇರ್ತಾರೆ, ಪ್ರಕೃತಿಯನ್ನು ಸವಿತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ದಾಳಿಯನ್ನ ಮಾಡಿರುವಂಥದ್ದು. ಸಹಜ ಸ್ಥಿತಿಗೆ ಬಂದ ಪಹಲ್ಗಾಮ್. ಅಂಗಡಿ ಮುಂಗಟ್ಟುಗಳು ಮತ್ತೆ ಓಪನ್. ಉಗ್ರರ ದಾಳಿ ಬಳಿಕ ಪಹಲ್ಗಾಮ್ ನಗರ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಕಳೆದ 2 ದಿನಗಳಿಂದ ಬಂದ್ ಆಗಿದ್ದ ಅಂಗಡಿ ಮುಂಗಟ್ಟುಗಳು ರಿಓಪನ್ ಆಗಿದೆ. ಭದ್ರತೆಯ ಕಾರಣಕ್ಕೆ ಕಳೆದ 2 ದಿನಗಳಿಂದ ಇಡೀ ಪ್ರದೇಶ ಬಂದ್ ಆಗಿತ್ತು. ಈಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ.
ಸದ್ಯಕ್ಕೆ ಪಹಲ್ಗಾಮ್ನಲ್ಲಿರುವಂಥ ಮಾರ್ಕೆಟ್ ಹೇಗೆ ಓಪನ್ ಆಗಿದೆ, ಇಲ್ಲಿನ ಜನರು ಅಥವಾ ಇಲ್ಲಿನ ವ್ಯಾಪಾರಿಗಳು ಹೇಗೆ ಜನರನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಪ್ರವಾಸಿಗರನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ನೀವು ಈಗ ಪಹಲ್ಗಾಮ್ನ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶಗಳು ಸದ್ಯಕ್ಕಿದೆ ಅಂತ. ಟೂರಿಸ್ಟ್ಗಳು ಬರ್ತಾ ಇದ್ದಾರೆ, ಎಲ್ಲೋ ಬೆರಳೆಣಿಕೆಯಷ್ಟು ಎಲ್ಲೋ ಒಂದಿಷ್ಟು ಗುಂಪುಗಳಲ್ಲಿ ಬರ್ತಾ ಇದ್ದಾರೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ನೋಡಿ, ಎಲ್ಲ ಕಡೆಯೂ ಕೂಡ ಕ್ಯಾಬ್ ಚಾಲಕರಾಗಿರ್ಬೋದು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ, ಪ್ರವಾಸಿಗರಿಗೆ ಬರ್ಬೋದು, ನಾಳೆಗೆ ಬರ್ಬೋದು ಅನ್ನುವಂಥ ಒಂದು ಭರವಸೆಯಲ್ಲಿ. ಎಲ್ಲರಿಗೂ ಕೂಡ ಇಲ್ಲಿ ಯಾರಿಗೂ ಕೂಡ ಕೆಲಸ ಇಲ್ಲದ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಹಾಗಾಗಿ ಅವರ ಬದುಕು ಕೂಡ ಅತಂತ್ರ ಆಗಿರುವಂಥದ್ದು. ಹೀಗಾಗಿ ಪ್ರವಾಸಿಗರ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಮತ್ತೆ ಓಪನ್ ಆಗಬೇಕು ಆದಷ್ಟು ಬೇಗ ಅನ್ನುವಂಥದ್ದು. ಭದ್ರತೆಯ ಕಾರಣಗಳಿಂದಾಗಿ ಇನ್ನೂ ಬೈಸರನ್ ವ್ಯಾಲಿಯ ಒಳಗಡೆ ಪ್ರವೇಶ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇಲ್ಲ. ಆದಾಗ್ಯೂ ಕೂಡ ಕೆಲವರು ಧೈರ್ಯವನ್ನು ಮಾಡಿ ಇಲ್ಲಿ ಒಳಗಡೆ ಬಂದು ನೋಡಿಕೊಂಡು ಹೊರಗಡೆಯಿಂದನೇ ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಈಗ ಇಲ್ಲಿರುವಂಥ ಸಣ್ಣ ಮಾರುಕಟ್ಟೆ ಪ್ರದೇಶವು ಕೂಡ ಈಗ ಓಪನ್ ಆಗಿರುವಂಥದ್ದು. ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ರೇಷನ್ ಅಂಗಡಿಗಳಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಅಂಗಡಿಗಳೇನಿದ್ದಾವೆ ಆ ಅಂಗಡಿಗಳೆಲ್ಲವೂ ಕೂಡ ನಿಧಾನಕ್ಕೆ ಓಪನ್ ಆಗ್ತಿದ್ದಾವೆ. ಪ್ರವಾಸಿಗರ ನಿರೀಕ್ಷೆಯಲ್ಲಿ ಕೂತ್ಕೊಂಡಿದ್ದಾರೆ. ವ್ಯಾಪಾರಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಸ್ಟಾಕ್ಗಳನ್ನ ತಗೊಂಬಂದು ಹಾಕ್ಕೊಂಡು ಇಲ್ಲಿ ವೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾರು ಆತಂಕ ಪಡುವ ಅಗತ್ಯವಿಲ್ಲ, ಕಾಶ್ಮೀರಕ್ಕೆ ಬನ್ನಿ ಎಂದ ಅಂಗಡಿ ಮಾಲೀಕರು. ಇನ್ನು ಪ್ರವಾಸಿಗರಿಲ್ಲದೆ ಪಹಲ್ಗಾಮ್ ಬಿಕೋ ಅಂತಿದೆ. ಭಯೋತ್ಪಾದಕರ ದಾಳಿ ಬಳಿಕವೂ ಕೂಡ ಧೈರ್ಯವಾಗಿ ಪಹಲ್ಗಾಮ್ನಲ್ಲಿ ಕೆಲವರು ಪ್ರವಾಸ ಕೈಗೊಂಡಿದ್ದಾರೆ. ಪಹಲ್ಗಾಮ್ ಸೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಟೂರ್ ಮತ್ತೆ ಆರಂಭವಾಗಿದೆ. ಯಾರು ಭಯಪಡಬೇಡಿ, ಬನ್ನಿ ಅಂಥೇಳಿ ಹಿರಿಯ ನಾಗರಿಕರು ಸ್ವಾಗತ ಕೋರಿದ್ದಾರೆ. ಪಹಲ್ಗಾಮ್ ಈಗ ಸಾಮಾನ್ಯ ಪರಿಸ್ಥಿತಿಗೆ ಮರಳುತ್ತಾ ಇರುವಂಥದ್ದು. ಅಂಗಡಿ ಮುಂಗಟ್ಟುಗಳು ತೆರೀತಾ ಇದ್ದಾವೆ. ಸಾಕಷ್ಟು ಪ್ರವಾಸಿಗರಿಗೆ ಮತ್ತೆ ಪಹಲ್ಗಾಮ್ನತ್ತ ಮುಖ ಮಾಡ್ತಾ ಇದ್ದಾರೆ. ನೋಡ್ಬೋದು, ಮುಂಬೈನಿಂದ ಒಂದು ದೊಡ್ಡ ಗುಂಪು ಈಗ ಪಹಲ್ಗಾಮ್ಗೆ ಬಂದಿದೆ. ಅವರು ಎಲ್ಲಿ ಸುಂದರ ರಮಣೀಯ ಸ್ಥಳಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿಕ್ಕೆ ಮನಸ್ಸು ಮಾಡಿದ್ದಾರೆ. ಭಾಳಷ್ಟು ಜನರು ಭಯದಲ್ಲಿ ತಮ್ಮ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡಿ ವಾಪಸ್ ಹೋಗ್ತಿರುವಂಥ ಸಂದರ್ಭದಲ್ಲಿ ಧೈರ್ಯವನ್ನು ಮಾಡಿ ಈಗ ಪಹಲ್ಗಾಮ್ನತ್ತ ಮುಖ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ. ಮೇಡಮ್, आप कहाँ से आए? हम लोग बॉम्बे से आए हैं। आपको कैसा लग रहा है पहलगाम आके? पहलगाम बहुत ब्यूटीफुल है. हम लोग आए, इधर कोई प्रॉब्लम नहीं था. We were welcomed very well with the military and everyone. Up till now we have not faced any problem. We are at peace. कैसा लग रहा है? No, the same thing. I express the same feeling. The people out over here, they are very humble, kind. They are very generous. They and we also feel that, you know, looking at their feelings, we should try to come out of this what you can say, the gap which has been created, a vacuum which is created. We should come out of it, otherwise it will keep on becoming bigger and bigger. ಒಟ್ನಲ್ಲಿ ಭೂಲೋಕದ ಸ್ವರ್ಗ ಕಾಶ್ಮೀರ ಈಗ ನರಕವಾಗಿದೆ. ಇದರಿಂದ ಚೇತರಿಸಿಕೊಳ್ಳಲು ಇನ್ನಷ್ಟು ದಿನ ಬೇಕಾಗಲಿದೆ. ಶಬೀರ್, ಪಬ್ಲಿಕ್ ಟಿವಿ, ಪಹಲ್ಗಾಮ್, ಕಾಶ್ಮೀರ.